ನಮಗೆ ಒಂದು ಭಾಗ್ಯ ಏನಪ್ಪಾ ಅಂದ್ರೆ ರಾಯರ ನಾಮ ಹೇಳೋದೇ ಒಂದು ದೊಡ್ಡ ಭಾಗ್ಯ. ಅದರಲ್ಲಿ ರಾಯರನ್ನ ದಿನನಿತ್ಯ ಪೂಜಿಸೋದು, ದಿನನಿತ್ಯ ಜಪ ಮಾಡೋದು ಅನ್ನೋದ್ರೆ ನಮಗೆ ಆ ಜನ್ಮದಲ್ಲ ಪುಣ್ಯವೇ ಸರಿ. ಅದರಲ್ಲಿ ಎಷ್ಟೊಂದು ಒಂದು ಅನುಮಾನಗಳಿರ್ತವೆ. ಅಂದ್ರೆ ಸರಿಯಾಗಿ ಒಂದು ಜ್ಞಾನ ಇರಲ್ಲ ಅಂತವ್ರು ಕೂಡ ಒಂದು ತಡಬಡಿಸ್ತಾರೆ. ಅಯ್ಯೋ ರಾಯರು ಫೋಟೋ ತಂದ್ಬಿಟ್ಟಿದೀವಿ, ಹೇಗ್ ಮಾಡೋದು, ಮತ್ತೆ ಇವತ್ತು ಗುರುವಾರ ನಾವು ಬೇರೆ ಅನ್ಯ ಆಹಾರವನ್ನ ತಿನ್ನೋರು, ಹೇಗೆ ರಾಯರನ್ನ ನಾವು ಪೂಜಿಸೋದು ಅನ್ನೋದು ಕೆಲವೊಂದು ಕ್ವಶನ್ಗಳಿವೆ. ಅದನ್ನ ನಾನು ಆಚಾರ್ಯರಾದಂತಹ ಮಂತ್ರಾಲಯಗೆ ಆಚಾರ್ಯರಾದಂತಹ ಅವರೊಂದಿಗೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೇನೆ. ಅವರು ಅದಕ್ಕೆ ಒಂದು ಸಂಕ್ಷಿಪ್ತವಾದಂತಹ ಉತ್ತರವನ್ನ ಕೊಡ್ತಾರೆ. ಆಚಾರ್ಯರೇ, ಈ ಒಂದು ರಾಘವೇಂದ್ರ ಅಂದ್ರೆ ಒಂದು ನಮ್ಮ ಗುರುಗಳು, ಅವರು ಸನ್ಯಾಸಿಗಳು, ಒಂದು ದೈವಕ್ಕಿಂತ ಒಂದು ವಿಶೇಷವಾದಂತಹ ಸ್ಥಾನ ಕೊಟ್ಟು ನಾವು ಅವರನ್ನ ಮಾಡ್ತೇವೆ. ಬಹವಃ ಲೋಕದಲ್ಲಿ ಗುರವಃ ಸಂತಿ, ಅನೇಕ ಗುರುಗಳಿದ್ದಾರೆ ಲೋಕದಲ್ಲಿ. ಆದರೆ ಶಿಷ್ಯ ವಿತ್ತೋಪಹಾರಕಾಹ, ಶಿಷ್ಯರಿಂದ ಏನು ಬರುತ್ತೆ ಅಂತ ಆಶೆ ಮಾಡುವ ಗುರುಗಳೇ ಮಾಡಿದ್ದಾರೆ. ಹೌದು, ಹಿಂದಿನ ಕಾಲದಲ್ಲಿ ಗುರವಃ ವಿರಳ ಸಂತಿ, ತುಂಬಾ ಕಡಿಮೆ ಗುರುಗಳಿದ್ದಾರೆ. ಶಿಷ್ಯ ಚಿತ್ತೋಪಹಾರಕಾಹ, ಶಿಷ್ಯನ ಚಿತ್ತವನ್ನು ಹರಣ ಮಾಡತಕ್ಕಂತ ಗುರುಗಳು ಏಕೈಕ ಕಲಿಯುಗ ಕಲ್ಪತರು ಮಂತ್ರಾಲಯ ಪ್ರಭುಗಳು. ಶ್ರೀ ಗುರುಭ್ಯೋ ನಮಃ. ಅಂತ ಗುರುಗಳು ಸಿಕ್ಕಿರೋದು ನಮ್ಗೆ ಪುಣ್ಯ. ಮತ್ತೆ ಆ ಒಂದು ಗುರುಗಳ ಪೂಜಾ ಕೈಂಕರ್ಯವನ್ನ ಕೆಲವೊಂದು ಡೌಟ್ ಇದೆ ನಮ್ಮ ಸಾಮಾನ್ಯ ಜನಕ್ಕೆ, ಬ್ರಾಹ್ಮಣರಿಗೆ ಕೆಲವೊಂದು ಕ್ವಶನ್ಗಳು ಇರ್ತವೆ. ಅದನ್ನ ನಿಮ್ಗೆ ವ್ಯಕ್ತಪಡಿಸ್ತೇನೆ, ಅದನ್ನ ಆನ್ಸರ್ ಮಾಡಿ ಗುರುಗಳೇ. ರಾಯರನ್ನ ಪೂಜೆ ಮಾಡುವಂತಹ ಒಂದು ತತ್ವ, ಮಹತ್ವ, ಆ ಮೂಲ ತತ್ವಗಳು ಯಾವ್ದಾನ ಇದೆಯಾ? ಮೊದಲೇ ಹೇಳಿದ್ದಾರೆ ದಾಸವರ್ಯರು, ಮಂದ ಭಾಗ್ಯರಿಗೆ ದೊರಕದು ಇವರ ಸೇವಾ. ಖಂಡಿತ. ಹಾಗೆ ಯಾರು ಸೇವೆ ಮಾಡ್ತಾರೋ ಶರಣರ ಸಂಜೀವ, ಅವ್ರಿಗೆ ಸಂಜೀವ ಇದ್ದಂಗೆ ಅವರು. ಅಂದ್ಮೇಲೆ ಮಂದ ಭಾಗ್ಯರಿಗೆ ದೊರಕದು ಅಂದಾಗ ಇಂಥ ಜಾತಿಯನ್ನೇ ಮಾಡ್ಕೊಂತಾರೆ ಬರಲ್ಲ. ಹೌದು. ಮಂತ್ರಾಲಯ ಪ್ರಭುಗಳು ಹೊಸದಾಗಿ ಆಶ್ರಮ ತಗೊಂಡಾಗ ವಿಜೇಂದ್ರ ಮಠಕ್ಕೆ ಕುಂಭಕೋಣಕ್ಕೆ ಬರಮಾಡಿಕೊಂಡ್ರು ಸುಧೀಂದ್ರ ತೀರ್ಥ ಶ್ರೀಪಾದಗಳವರು. ಅವ್ರ ಗಾಂಭೀರ್ಯ, ಅವ್ರ ಉದ್ದು ಮಗು, ಅವ್ರ ಕಾರುಣ್ಯ, ಅವ್ರ ಕಣ್ಣು, ಅವ್ರ ಮಂದಹಾಸ, ಅವ್ರ ದೇಹದ ಒಂದು ತೇಜಸ್ಸು ನೋಡಿ ಎಲ್ಲಾ ಜನರು ಕುಂಭಕೋಣ ನಗರದಲ್ಲಿ ನಿಂತ್ಕೊಂಡಿದ್ದಂತೆ ಕೈ ಕಟ್ಕೊಂಡು. ಅಲ್ಲಿ ವರ್ಣನೆ ಮಾಡ್ತಾರೆ ಕವಿಗಳು, ನಾನಾ ಜಾತಿ ವಿಹಿ ಅಂತ ಹೇಳ್ತಾರೆ. ಅನೇಕ ಜಾತಿಗಳು, ವಿಪ್ರ ಕ್ಷತ್ರ ವಿಡಂಗ್ರ ಜಾತ ಮುಖರ ಅನೇಕ ಪ್ರಜಾ ಸೇವಿತ ನಿಂತ್ಕೊಂಡಿದ್ದಾರಂತೆ. ಯಾವುದೋ ಒಬ್ಬ ವಿತಂಡವಾದಿಗೆ ನನ್ನನ್ನು ವಾದದಲ್ಲಿ ಸೋಲ್ತಕ್ಕಂತಹ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ಕಾಣಿಸ್ತಾ ಇದ್ದಾನೆ. ಸ್ವತಃ ಅವನಿಗೆ ದೊಡ್ಡ ಒಂದು ಅಹಂಕಾರದವನಿಗೆ ನನ್ನ ದರ್ಪ ಅಹಂಕಾರವನ್ನು ತಡೆಗಟ್ಟುವ ಒಬ್ಬ ಮಹಾ ವ್ಯಕ್ತಿ ನೋಡ್ತಾ ಇದ್ದೀನಿ ಅಂತ ಅವನಿಗೆ ಆಗ್ತಾ ಇತ್ತಂತೆ. ದೀನ ದಯಾಳರಿಗೆ ನನಗೊಬ್ಬ ಕುಬೇರ ಸಿಕ್ಕಿದ್ದಾನೆ, ಅವ್ರು ನೋಡಿದ್ರೆ ಸಾಕು ನನಗೆ ಅಷ್ಟೈಶ್ವರ್ಯ ಸಿಕ್ಕಂತೆ ಅಂತ ದೀನ ದಯಾಳು ಸಂತೋಷ ಪಡ್ತಾ ಇದ್ದಂತೆ. ಅಜ್ಞಾನಿಗೆ ಅಜ್ಞಾನ ನಾಶಾಯ ಸುಜ್ಞಾನ ದಾತ್ರೆ, ಸುಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಇವತ್ತಿಲ್ಲಿ ಬರ್ತಾ ಇದ್ದಾನೆ ಕುಂಭಕೋಣ ನಗರಕ್ಕೆ ಅಂತ ಅವ್ರಿಗೆ ಭಾಸ ಆಗ್ತಾ ಇರ್ತಾನೆ. ಅನ್ನವನ್ನು ಕಂಡದಲ್ಲಿ ಅವ್ರಿಗೆ ಇನ್ನು ಸಾಕ್ಷಾತ್ ಅನ್ನಪೂರ್ಣಿಯೇ ನಮ್ಮ ಎದುರಿಗೆ ಬರ್ತಾ ಇದ್ದಾರೆ ಅಂತ ಕಾಣ್ತಾ ಇತ್ತಂತ ಅವ್ರಿಗೆ. ಅಂತಹ ಗಂಭೀರ, ಅಂತಹ ಕಣ್ಣುಗಳು, ಮೃದು ನೋಟ, ಒಬ್ಬೊಬ್ಬರಿಗೂ ಒಂದೊಂದ್ ಥರ ಕಾಣ್ತಾ ಇದ್ದಾರೆ ರಾಯರು. ಅಂತಹ ಗುರುಗಳ ದರ್ಶನ, ಅವ್ರ ಪೂಜೆ, ಅವ್ರ ಅನುಷ್ಠಾನ, ಹೀಗೆ ಒಂದು ಚಿತ್ರ ಬರೆದು ಬುತ್ತಿಯಲ್ಲಿ ಮಾಡಿದ್ರು ಸಾಕು, ಸ್ಮರಣೆ ಮಾಡಿದ್ರು ಸಾಕು, ಕರದಲ್ಲಿಗೆ ಬರುವ ಅಂತ ಹೇಳ್ತಾರೆ. ಅವರಲ್ಲಿ ಸಾಕಷ್ಟು ತಪಸ್ಸು ಮಾಡಿ 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 ದೇವೋಭೂತ್ವ ದೇವಾನ್ ಯಜೇತ, ದೇವ ಸ್ವಭಾವ ಉಳ್ಳವರು ಅವರು. ಆದ್ರಿಂದ ತಾವು ದೇವ ಸ್ವಭಾವ ಉಳ್ಳವರಾಗಿ ದೇವತೆಗಳನ್ನು ಯಜನ ಮಾಡಿದವರು. ಅಂದ್ಮೇಲೆ ನಮಗೆ ಸಾಧಾರಣ ಯಾವುದೋ ಒಂದು ಮಾಂತ್ರಿಕ ತಾಂತ್ರಿಕ ಏನೋ ಮಾಡಿದ್ರೆ ನಾವು ವಶೀಕರಣ ಆಗಿ ಹೋಗ್ತೀವಿ. ಅಂತಹದ್ದು ಸಾಕ್ಷಾತ್ ಪ್ರಹ್ಲಾದ ರಾಜರ ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಗೆ ಹೂಗಳಿಂದ ತರದಂತಹ ದೊಡ್ಡ ಸೇವಕರು. ಎಷ್ಟೋ ಜನ್ಮಾಂತರ ಅವರು ಪುಣ್ಯ ಮಾಡಿದಾರೋ, ದೇವರು ಸೇವೆ ಮಾಡಿದಾರೋ, ಅಂತ ಮೂಲ ರಾಮನ ಅರ್ಚಕರು ಅವರು. ಅಂತ ದೊಡ್ಡ ದೊಡ್ಡ ಗುರುಗಳಲ್ಲಿ ಅಧ್ಯಯನ ಮಾಡಿದವರು. ಅಂತ ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು, ಅವರು ಉದ್ಧಾರ ಮಾಡ್ತಾರೆ. ಫೋಟೋ ಇಟ್ಕೊಳ್ಳಿ, ನೀವು ಬೃಂದಾವನ ಇಟ್ಕೊಳ್ಳಿ, ಅವ್ರ ಮೂರ್ತಿ ಇಟ್ಕೊಳ್ಳಿ, ಸ್ಮರಣೆ ಮಾಡಿ, ಪಾದಕ ಇಟ್ಕೊಳ್ಳಿ, ಏನು ಮಾಡಿದ್ರು ಅವರು ಅನುಗ್ರಹ ಮಾಡ್ತಾರೆ. ಅವರು ಅನುಗ್ರಹ ಮಾಡ್ತಾರೆ. ಖಂಡಿತ. ಒಂದು ಸಿಪ್ರವಾದಂತಹ ಕ್ವಶನ್ ಕೇಳ್ಬಿಡ್ತೀನಿ. ಸೊ ರಾಘವೇಂದ್ರ ಫೋಟೋಗಳಾಗ್ಲಿ, ಅವರ ಪಾದುಕೆ ಆಗ್ಲಿ, ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನ. ದಿಶಾ ನಿಯಮೋ ನಾಸ್ತಿ ಕಾಲ ನಿಯಮೋ ನಾಸ್ತಿ ಅಂತ ಒಂದು ಧರ್ಮಶಾಸ್ತ್ರದಲ್ಲಿ ವಾಕ್ಯ. ಗುರುಗಳನ್ನ ದಿಶಾ ನಿಯಮ ಇಲ್ಲ, ಒಂದೇ ದಿಶಾ, ನಮ್ಮ ಲಕ್ಷ್ಯ ಅಲ್ಲಿರ್ಬೇಕಷ್ಟೇ. ಕರೆಕ್ಟ್. ಅವ್ರ ಪಾದದಲ್ಲಿ ಇರ್ಬೇಕು. ಅದನ್ನ ಹೇಳ್ತಾ ಇದ್ದೀನಿ. ಅವ್ರ ಪೂಜೆ ಮಾಡುವಾಗಂತ ನಮ್ಮ ಭಾವನೆ ಹೇಗಿರ್ಬೇಕು ಅನ್ನೋದನ್ನ. ನಮ್ಮ ಭಾವನೆ ಸಾತ್ವಿಕವಾಗಿರ್ಬೇಕು, ಸಿಟ್ಟಿರ್ಬಾರ್ದು. ಹೆಂಡತಿ ಪೂಜೆ ಮಾಡ್ತಾ ಇರೋದು, ಹೆಂಡತಿ ಮೇಲೆ ಬೈತಾ ಇರೋದು, ಮಕ್ಕಳ ಮೇಲೆ ಬೈತಾ ಇರೋದು, ಎಲ್ಲೋ ವಿಚಾರ ಮಾಡ್ತಾ ಇರೋದು, ಅದೆಲ್ಲ ರಾಯರಿಗೆ ಸರಿ ಹೋಗಲ್ಲ. ರಾಮ 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 ಜಪ ಮಾಡಿದ ಸಾಕು, ರಾಯರಿಗೆ ಆನಂದ ಆಗೋದು. ಅದೇ ಈಗ ಹೇಗೆ ಆಂಜನೇಯನ ರಾಮ ಅಂದ್ರೆ ಹನುಮಂತನೇ ಬರ್ತಾನೆ, ಹಾಗೇನು ಕೂಡ ರಾಮ ಅಂತ ಸಾಕು, ಅಷ್ಟು ಪ್ರಿಯರು. ಸೊ ಈ ರಾಯರ ಪೂಜೆಯಲ್ಲಿ ದಿನನಿತ್ಯ ಹೇಳ್ಬೇಕಾದಂತ ಒಂದು ಮಂತ್ರ
ಇಡೀ ವೇದದಲ್ಲಿ 8 ಅಷ್ಟಕವನ್ನು ಅಧ್ಯಯನ ಮಾಡಬೇಕು ಅಂತಿದೆ. ಯಾವುದು ಋಗ್ವೇದದಲ್ಲಿ 8 ಅಷ್ಟಕ 10,000 ಮಂತ್ರ ಇದೆ. ಅದು ಮಾಡ್ಲಿಕ್ಕೆ ಆಗಲ್ಲ. ಒಂದು ಪುರುಷ ಸೂಕ್ತ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ಸಂತೋ ವಿಶ್ವ ಅತ್ಯಧಿಷ್ಠ ಶಾಖಂ ಯಜ್ಞ ಶ್ಲೋಕ ಇದೆ. ಇದನ್ನ ಮಾಡಿದ್ರೆ ಸಾಕು, ವೇದ ಮಂತ್ರ ಹೇಳಿದಷ್ಟೇ ಫಲ ಬರುತ್ತೆ ಅಂತ. ಆಮೇಲೆ ಪೂರ್ತಿ ಪ್ರಾತಃ ಸಂಕಲ್ಪ ಗದ್ಯವನ್ನು ಓದಬೇಕು ಅಂತ ರಾಘವೇಂದ್ರ ಸ್ವಾಮಿ ಮಾಡಿದ್ದಾರೆ. ಲೌಕಿಕ ವೈದಿಕ ಭೇದ ವಿನ್ನ ವರ್ಣಾತ್ಮಕ ಅಂತ. ಆ ರಾಮಚಂದ್ರ ದೇವರ ಅಡ್ರೆಸ್ ಯಾರು ಅಂತ ಕೇಳಿದಾಗ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ರಾಮಚಂದ್ರ ಅಂದ್ರೆ ಅಡ್ರೆಸ್ ಹೇಳ್ತಾರೆ ಯಾರು? ರಾಘವೇಂದ್ರ ಸ್ವಾಮಿ. ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನಾಧ್ವಜ ಹನುಮಂತು ಉಪಾಸಿತ ಚರಣ ಸೀತಾಪತೆ. ಅವನಿಗೆ ಹೇಳೋದು ಸೀತಾಪತೆ, ಚರಣ ಸೀತಾಪತೆ. ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನಾಧ್ವಜ ಹನುಮಂತ ಉಪಾಸಿತ ಚರಣ ಸೀತಾಪತೆ. ರಾಮಚಂದ್ರ, ನಿನ್ನ ಅನುಗ್ರಹ ನನ್ನ ಮೇಲಿರ್ಲಿ ಅಂತ ಅವನ ಅಡ್ರೆಸ್ ಹೇಳ್ತಾರೆ. ಅವನು ಯಾರು? ಆ ರಾಮಚಂದ್ರನ ಮೇಲೆ ತುಂಬಾ ಅವ್ರಿಗೆ, ಯಾಕಂದ್ರೆ ಅವ್ರ ಹೆಸರೇ ರಾಘವೇಂದ್ರ ಸ್ವಾಮಿ ಇಟ್ಟಿದ್ದಾರೆ. ರಾಮಚಂದ್ರ ಹೆಸರೇ ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಅಂದ್ರೆ ತಿಲಕ. ರಹಸ್ಯವೇಂಚ ಅಘವೇ ಅಘವೇಂ, ಅಘ ಅಂದ್ರೆ ಪಾಪಗಳು. ಅಘವೇಂ ಗತಿ ರಾತೀತಿ ಅಘವೇಂದ್ರ ರಾಜತೆ ಇತಿ ರಶ್ಚಾಸು ಅಘವೇಂದ್ರಶ್ಚ ರಾಘವೇಂದ್ರ. ಎಲ್ಲ ಪಾಪಗಳನ್ನು ಪುಡಿ ಪುಡಿ ಮಾಡೋದ್ರೊಳಗೆ ಇಂದ್ರನಂತೆ ನೀವು ಇದ್ರಲ್ಲ ಸ್ವಾಮಿ, ನಿಮ್ಗೆ ಓಂ ಶ್ರೀ ರಾಘವೇಂದ್ರ ಅನ್ನೋದು ಸಾಕು. ಅಂತಹ ಪ್ರಾತಃ ಸಂಕಲ್ಪ ಓದಿದ್ರೆ ಸಾಕು, ಪೂರ್ತಿ ನಮ್ಗೆ ವರ್ಣನ ಸಂತುಷ್ಟ ಆಗ್ತಾರೆ. ಇಲ್ಲ, ಸಾಕ್ಷಾತ್ ಅಪಣಾಚಾರ್ಯರು ಶ್ರೀ ಪೂರ್ಣ ಬೋಧ ಗುರು ತೀರ್ಥ ವಿಭೂತಿಪಾಲ ಹೇಳಿ ಕೊನೆಗೆ ಏನ್ ಹೇಳಿದಾರೆ ಗೊತ್ತವರು? ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಫಲನ್ಯಪ್ಪಡೆ. ಯೋ ಭಕ್ತ್ಯ ಅಂತ ಹೇಳಿ ಯಾರು ಇಂಥವ್ರು ಅಂತ ಹೇಳಿದವರು. ಉತ್ತರಾಯಣ ಮಾಡಿದ್ರು ನಾಬೇಕು, ರಾಯಣ ಮಾಡಿದ್ರು ನಾಬೇಕು, ವ್ಯಾಸನ ಮಾಡಿದ್ರು ಅಂತ ಹೇಳಿದವರು. ಈ ಹೇಳಿದ್ರೆ ಯೋ ಭಕ್ತ್ಯ, ಯಾರು ಭಕ್ತಿ ಇದ್ದ ಅವರ ಚರಣದ್ವಂದ್ವಂ ಉಪಾಸನ ಮಾಡ್ತಾರೋ ಅಂಥವ್ರು ಎಲ್ಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಹೇಳೋದಕ್ಕೆ ಆಗೋದ್ರೆ ಒಂದೇ ಒಂದು ಮಂತ್ರ ಕೊಟ್ಟಿದ್ದಾರೆ ಅಪಣಾಚಾರ್ಯರು. ಇಡೀ ಪ್ರಾತಃ ಸಾರ ಹೆಂಗೆ ಋಗ್ವೇದ ಸಾರ ಪುರುಷೂಕ್ತಲ್ಲಿದನೋ, ಶ್ರೀಪೂರ್ಣ ಭೂತದ ಸಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರ ಹೇಳಿದ್ರೆ ಸಾಕು, ನೃತ್ಯಂತಿ ಪಿತೃಗಳು ನರ್ತನ ಮಾಡ್ತಾರ. ಉತ್ಸವೋ ಭವೇ, ದೇವತೆಗಳಿಗೆ ಉತ್ಸವ ಸಾಕು. ಇದನ್ನ ಹೇಳಿದಾಗ ಸಾಕು. ಹೌದು, ಖಂಡಿತ. ಈಗ ಹೊಸದಾಗಿ ರಾಯರ ಭಕ್ತರಿರ್ತಾರೆ, ಅಂದ್ರೆ ರಾಯರು ಹೊಸದಾಗಿ ಪೂಜೆ ಮಾಡೋರು ಇರ್ತಾರೆ. ಅಂತವ್ರಿಗೆ ಮಂತ್ರಗಿಂತ್ರ ಬರಲ್ಲ, ಆದ್ರೂ ಪೂಜೆ ಮಾಡ್ಬೋದಾ? ಏನು ಬರದೇ ಇರ್ತಕ್ಕಂಥ ದಡ್ಡ ದನ ಕಾಯುವ ವೆಂಕಣ್ಣನಿಗೆ ಶ್ರೀ ರಾಘವೇಂದ್ರಗೆ ಮಂತ್ರಿ ಆದಂತವನು. ಹೌದು. ಇನ್ನು ನಾವೆಲ್ಲ ಇಷ್ಟೆಲ್ಲ ಓದಿರ್ತೀವಿ. ಏನು ಈಗಿನವ್ರು ಯಾರು ದಡ್ರಿಲ್ಲ, ಗರ್ಭಸಿದ್ದೇನೆ ಬುದ್ಧಿವಂತ ಹೇಳ್ಬಿಟ್ಟಿರ್ತಾರೆ. ಅವರು ಯಾರು ದಡ್ರಿಲ್ಲ, ಅವ್ರು ಅನುಗ್ರಹ ಮಾಡೇ ಮಾಡ್ತಾರೆ. ಭಕ್ತಿ ಇಲ್ಲದ ಪೂಜೆ ಸಲ್ಲುತ್ತ ಅದಕ್ಕೂ ಭಕ್ತಿ ಬೇಕು, ನನಗೂ ಭಕ್ತಿ ಇಲ್ಲ. ಹೌದು. ತತ್ಸಾಧನ ಭಕ್ತಿ ಇದ್ರೆ ಸಾಧನ ಆಗ್ಬೇಕು. ರೋಮ ರೋಮದಲ್ಲಿ ರಾಮನಾಮ ಶಬ್ದ ಇರ್ಬೇಕು. ನಮ್ಮ ಒಂದು ರಾಯರ ಭಕ್ತ ಚೆನ್ನ ರಾಯರ ಭಕ್ತರಿಗೆ ನಿಮ್ಮ ಒಂದು ಸಂದೇಶ. ರಾಯರ ಭಕ್ತರಲ್ಲಿ ನಾನು ಭಕ್ತನೇ. ಸಂದೇಶ ಏನು ಅಂದ್ರೆ, ವಿಶೇಷವಾಗಿ ಯುವಕರಿಗೆ ಸಾಕಷ್ಟು ರಾಘವೇಂದ್ರ ಸ್ವಾಮಿಗಳ ಮಂತ್ರ ಮಾಸ್ಟರ್ ಪ್ಲಾನಿಂಗ್ ಆಗಿತ್ತು, ಮುಂದಿನ ಆಲೋಚನೆ ಆಗಿತ್ತು. ಒಂದು ವಿಷಯ, ರಾಘವೇಂದ್ರ ಸ್ವಾಮಿಗಳು ಪಂಜಾಬ್ನಿಂದ ಬಂದವರು, ಹಿಂದಿನವರು ಪಂಜಾಬ್ನಿಂದ, ಇಲ್ಲಿಯವರೆಲ್ಲ ಪಂಜಾಬ್ ಕಡೆಯಿಂದ. ಅಲ್ಲಿಂದ ರಾಜಾಶ್ರಯ ಇಲ್ಲಿ ಜಾಸ್ತಿ ಸಿಕ್ತು. ಭಕ್ತ ಪ್ರಹ್ಲಾದನ ಹಿರಣ್ಯಕಶಿಪುನ ರಾಜಧಾನಿ 3. ಒಂದು ಪಂಜಾಬ್. ಪಂಜಾಬ್ ಅಂದ್ರೆ ಪಂಚ ಅಂಬು, 5 ನದಿಗಳು ಎದುರ್ತದೆ ಪಂಜಾಬ್ ಅಂತಾರೆ. ಅಂಬು ಅಂದ್ರೆ ನೀರು. ಅಂದ್ರೆ ಅವ್ರ ವಂಶಸ್ಥರು ಪಂಜಾಬ್. ಅವರೆಲ್ಲ ತಿರುಪತಿ, ಭೀಮಸೇನರೆಲ್ಲ ಅಲ್ಲೇ ಹೋದ್ರು. ಹಂಗೆ ಇವರು ಅಲ್ಲಿ ಹೋದ್ರೆ ದೇವತೆ ಅಲ್ಲಿರೋದೇ, ದೇವತೆಗಳಿರೋದೇ ಅಲ್ಲಿ ಸ್ಥಳ. ಅಲ್ಲಿಂದ ಈ ಕಡೆ ಬಂದ್ರು. ಯವನೋ ಘೋರಮಾಕ್ರಾಂತ ರೀತಿನೋ ವಂದ್ಯವಾಸ ಅಂತ ಕೆಲವು ಬರುತ್ತೆ. ಅಲ್ಲೆಲ್ಲ ಯವನರು ಆಕ್ರಮಣ. ಈ ಕಡೆ ಕೆಲವು ಜನ ಆರ್ಯರು ಓಡಿ ಬಂದ್ರು. ಆರ್ಯ ಅವ್ರ ಇಲ್ಲಿ ಈ ಕಡೆ ಬಂದಾಗ ದೊಡ್ಡ ಶ್ರೀಮಂತರು, ದೊಡ್ಡ ಬುದ್ಧಿವಂತರು. ಕಾಶ್ಮೀರದ ಪಂಜಾಬ್, ಕಾಶ್ಮೀರ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು. ಆ ಕಡೆ ಕಾಶ್ಮೀರ ಪಂಡಿತರಂತೆ ಹೆಸರು. ಆಮೇಲೆ ತಂಜಾವೂರಿಗೆ ಬಂದ್ರು, ಕೃಷ್ಣದೇವರಾಯ ಕರ್ಕೊಂಡು ಹೋದ. ಮತ್ತೆ ಪುನಃ ತಮಿಳ್ನಾಡಿಗೆ ಹೋದ್ರು, ಮತ್ತೆ ಕೃಷ್ಣದೇವರಾಯ ಹೋದ್ರು. ತಮ್ಮಣ್ಣ ಭಟ್ರು, ಕೃಷ್ಣ ಭಟ್ರು, ಕನಕಾಚಲ ಭಟ್ರು ಅವರೆಲ್ಲ ವೀಣಾವಾದನದಲ್ಲಿ ದೊಡ್ಡ 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 ಪಾಂಡಿತ್ಯ, ದೊಡ್ಡ ದೊಡ್ಡ ರಾಜಾಶ್ರಯ, ದೊಡ್ಡ ದೊಡ್ಡ ವಿದ್ವಾಂಸರು. ಎಲ್ಲ ವಿದ್ಯೆಗಳಿಗೂ ದೊಡ್ಡ ದೊಡ್ಡ ತಾರ್ಕಿಕದಲ್ಲಿ, ಮೀಮಾಂಸದಲ್ಲಿ, ವ್ಯಾಕರಣದಲ್ಲಿ 64 ವಿದ್ಯೆಯಲ್ಲಿ ಪಾರಂಗತರವಲ್ಲ. ಆ ಗೌತಮಿಯ ಗೋತ್ರದ ರಕ್ತನೇ ಹಂಗಿದೆ, ಅಷ್ಟು ಬುದ್ಧಿವಂತವರೆಲ್ಲ. ಅವರು ಆಯ್ತು, ಸುಧೀಂದ್ರ ತೀರ್ಥರು ಇವ್ರನ್ನ ಆಯ್ಕೆ ಮಾಡಿದ್ರು, ಇವರಿಗೆ ಆಶ್ರಮ ಕೊಡ್ಬೇಕಂತ. ಆದ್ರೆ ಇವರು ಹಿಂದಿನ ಕಾಲದಲ್ಲಿ ಒಂದು ಮದುವೆ ಕಾಲ
ರಾಘವೇಂದ್ರ ಸ್ವಾಮಿಗೆ ಮದುವೆ ಮಾಡಿದ್ರು. ಯಾರನ್ನ? ಸರಸ್ವತಿ ದೇವಿ ನೋಡಿ ಹೌದು. ಗೃಹಸ್ಥಾಸ ವೆಂಕಟಭದ್ರ. ಆಗ ಆ ಮದುವೆ ಕಾಲದಲ್ಲಿ ವೆಂಕಟ ಭಟ್ರು ಪುರೋಹಿತರಿಗೆ ಹೇಳಿದ್ರು, ನಾನು ಒಂದು ಸಂಕಲ್ಪ ಮಾಡಿಕೊಡ್ತೀರ ಅಂತ. ಏನು ಸಂಕಲ್ಪ ಅಂತ ಕೇಳಿದ್ರು. ನೋಡಿ ಸ್ವಾಮಿ, ಇವತ್ತಿಂದ ನಾನು ಗೃಹಸ್ಥರಾಗಿದೆ, ಆದರೆ ಅಯಾಚಿತ ವ್ರತವನ್ನು ಮಾಡ್ತೀನಿ. ಅಯಾಚಿತ ವ್ರತ ಸಂಕಲ್ಪ. ಇವತ್ತಿಂದ ನಾನು ಯಾರನ್ನು ಕೈಗೊಟ್ಟಿ ಯಾಚನೆ ಮಾಡಲ್ಲ. ಅಯಾಚಿತ ವ್ರತ ದೊಡ್ಡ ವ್ರತ. ಯಾಚನೆಯಲ್ಲಿ ಯಾರು ಕೊಡಲ್ಲ, ಯಾಚನೆ ಮಾಡಿದ್ರು ಕೊಡಲ್ಲ. ಅಂತಹದ್ದು ಎಲ್ಲವನ್ನು ಬಿಟ್ಟು ನಾನು ಇವತ್ತು ಹೆಂಡತಿ, ನಾಳೆ ಮಕ್ಕಳು ಎಲ್ಲ ಬಳಗ ಬರಬೇಕು, ಅಯಾಚಿತ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರು ಅಂತ ಪುರೋಹಿತರಿಗೆ ಬಹಳ ಇದಾಯ್ತು. ಸಂಕಲ್ಪ ಮಾಡಿದ್ರು. ಅವತ್ತಿಂದ ಅಯಾಚಿತ ವ್ರತವನ್ನು ದೀಕ್ಷೆ ಹೇಳಿದ್ರು. ಯಾರನ್ನು ಕೇಳ್ತಾ ಇದ್ರು. ಸಾಕಷ್ಟು ಪಡ್ತಾನ ಅವ್ರಿಗೆ. ಪಂಚಶಸ್ತ್ರಸ್ಯ ಗೇಹೆ, 5-6 ಏಕಾದಶಿ. ನಮ್ಗೆ 15 ದಿವಸ ಏಕಾದಶಿ ಮಾಡೋದೇ ಕಷ್ಟ. ಚಿನ್ನೆ ವಸ್ತ್ರ ನಾವು ಒಳ್ಳೊಳ್ಳೆ ರೇಷ್ಮೆ ಬಟ್ಟೆ ಹೋಗ್ತೀವಿ. ಭಿನ್ನ ಪಾನೀಯ ಪಾತ್ರೆ, ಕುಡಿಯ ನೀರು, ಒಡಕ, ಜೀರ್ಣಸ್ಥಲ್ಯಂ, ಗೋಡೆಗಳೆಲ್ಲ ಒಳಗೆ. ಲಕ್ಷ್ಮೀನಾರಾಯಣ ಮಗನಿಗೆ ಹಾಲಿಲ್ಲ ಸರಿಯಾಗಿ. ಇಷ್ಟೆಲ್ಲ ಇದ್ದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಆ ಸರಸ್ವತಿ ಬಾಯಿನ ಕೇಳೋರು, ಏನೇ ಸರಸ್ವತಿ, ಇಷ್ಟು ಬಡತನ ಇದ್ರು ಕೊಡು, ಇಷ್ಟು ಬಡತನ ಇದ್ರು ಕೂಡ ನಿನಗೆ ಎಷ್ಟು ಚೆನ್ನಾಗಿದೆ ನೋಡೋಕೆ, ಎಷ್ಟು ಆನಂದವಾಗಿದ್ಯಾ ನೀನು, ಬಡತನ ಲಕ್ಷಣ ಒಂದೂ ಇಲ್ಲ ನಿನಗೆ ಅಂದಾಗ ಅವಳ ಪತ್ಯಾಕಾರ ಸ್ಪರ್ಶನ. ನನ್ನ ಗಂಡನ ಕೈನ ಹಿಡಿದಿತ್ತು, ನನಗೆ ಯಾಕೆ ಬಡತನ? ನನ್ನ ಗಂಡ ಶ್ರೀಮದಾಚಾರ್ಯರ ಸರ್ವಜ್ಞಾಚಾರ್ಯರ ಗ್ರಂಥಗಳನ್ನು ಹಿಡಿದಾರೆ ಕೈಯಲ್ಲಿ, ನನಗೆ ಬಡತನ ಎಲ್ಲಿಂದ ಬರುತ್ತೆ ಅಂತ ಆ ರೀತಿ ವರ್ಣನ ಮಾಡಿ ಅಷ್ಟು ಸಂತೋಷದಿಂದ ಹೇಳೋರು. ಅಂಥವ್ರ ಮನೆಯಲ್ಲಿ 4 ಒಡಕ ಪಾತ್ರೆಗಳು ಕಳ್ಳರು ತುಡುಕು ಮಾಡ್ಕೊಡ್ತು. ಎಷ್ಟು ಸ್ವಾರಸ್ಯ. ಏನು ಇಲ್ಲ, ಒಡಕ ಪಾತ್ರೆಗಳು ಅಲ್ಲಿ ತುಡುಗರು ಒಡಕ ಪಾತ್ರೆಗಳನ್ನು ತಗೊಂಡು ಎಷ್ಟು ತೊಂದರೆ. ಬೆಳಿಗ್ಗೆ ಹಾಗೆ ಕುತ್ಕೊಂಡು ತಲೆ ಇರ್ತಾ ಇದ್ರು. ನೋಡಿ, ಇವ್ರದ್ದು ಅಂತಹ ಬಡತನ, ಅಂತಹ ಬಡತನದ ಮನೆಯಲ್ಲೂ ಕೂಡ ಕಳ್ತನ ಮಾಡುವಂತಹ ಸಂದರ್ಭ. ಹೆಂಡತಿ ಹೇಳ್ತಾನೆ, ಹೇಳಿ 4-5 ಒಳಗೆ ಪಾತ್ರ ಹೋಗಿ ಯಾಕೆ ಚಿಂತೆ ಮಾಡಿ? ಇಲ್ಲ ಸರಸ್ವತಿ, ಇಲ್ಲ. ನೋಪಮಾನಂ, ತಿಮ್ಮಣ್ಣ ಭಟ್ರು, ಕೃಷ್ಣ ಭಟ್ರು, ಕನಕಾಜ ಭಟ್ರು ನಮ್ಮನೆ ರಾಜಾಶ್ರಯದಿಂದ ಸಾಕಷ್ಟು ಸಂಪತ್ತಿತ್ತು. ನೋಪಮಾನಂ, ಅಷ್ಟು ಸಂಪತ್ತು ಬರೀತರು ನಾವು ಯಾರು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಿದ್ದೆ. ಈಗೂ ನೋಪಮಾನಂ ಅಂತ ತಿಳ್ಕೊಂಡಿದ್ದೆ ನಾನು. ನನ್ನ ಸಮಾನ ಯಾವ ಬಡವನು ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಇಂಥ ಕಡು ಬಡವನ ಮನೆಯಲ್ಲಿ ಆ ತುಡುಕರು ಒಡಕ ಪಾತ್ರೆಗಳನ್ನ ತುಡುಕು ಮಾಡ್ಕೊಂಡು ಹೋದ್ರಲ್ಲ, ಅಂಥವ್ರಿಗೆಲ್ಲ ಎಂಥ ಬಡತನ ಬಂದಿರಬಾರ್ದು, ಅವ್ರಿಗೆಲ್ಲ ಎಂದು ಉದ್ಧಾರ ಆಯಿತು ಅಂತ ನಾನು ಚಿಂತೆ ಮಾಡ್ತೇನೆ. ಎಷ್ಟು ವಿಚಾರ ನೋಡಿದ್ವಿ, ದೀರ್ಘ ವಿಚಾರ. ಅವ್ರದೆಲ್ಲ ಎಂದು ಉದ್ಧಾರ ಆದಿತ್ತು ಅಂತ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು. ಆ ಪ್ರಾರ್ಥನೆ ಈಗೆಲ್ಲ ನಮ್ಮಂತಹ ಬಡವರಿಗೆಲ್ಲ ಶ್ರೀಮಂತರ ಮಾಡದಂತ ಗುರುಸಾರ್ವ. ಎಷ್ಟು ಅವರಲ್ಲಿ ಇರ್ತಕ್ಕಂಥ ಒಂದು ದೀನದಯಾಳರ ಮೇಲೆ ಅನುಗ್ರಹ. ಎಲ್ಲಾ ಜಾತಿಗಳು, ಎಲ್ಲಾ ಜಾತಿಯ ಬೇರೆ ಬೇರೆ ಆಚಾರನ ಬೈತಾರೆ. ಅವ್ರು ಹೀಗೆ, ಇವ್ರು ಹಿಂಗೆ, ಇವ್ರು ಹಿಂಗೆ, ಅವ್ರು ಬೈದು, ಅವ್ರು ಇವ್ರು ಬೈದು, ಇವ್ರು ಬೈದು. ಇದು ಹುಚ್ಚುತನ. ಅಧ್ಯಯನ ಇಲ್ಲದೆ ಮಂದಿ ಗುರುಗಳನ್ನು ಬೈಯೋದು. ಯಾವ ಮಠೀಯ ಗುರುಗಳನ್ನು ನಾವು ಬೈಬಾರದು, ಆ ಯೋಗ್ಯತೆ ಇಲ್ಲ. ಅವ್ರವ್ರ ಸ್ಥಾನಮಾನ, ಮಠೀಯ ಸ್ಥಾನ ದೊಡ್ಡದು. ಆದರೆ ಈಗೆಲ್ಲ ಹುಚ್ಚರು ನಮ್ದೊಂದು ದೊಡ್ಡ ಸ್ಥಳ ತೋರಿಸಕ್ಕೆ ಅವ್ರಿಗೆ ಇವ್ರಿಗೆ ಟೀಕಾ ಟಿಪ್ಪಣಿ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಹುಟ್ಟಿದ್ದು, ಸಾಧನೆಗಲ್ಲ. ಆದರೆ ಯಾವುದೇ ಜಾತಿಯ ಮಠದವರಾಗಲಿ ಯಾರನ್ನೇ ನಿಂದನೆ ಮಾಡಿದ್ರು, ಈ ರಾಘವೇಂದ್ರ ಸ್ವಾಮಿ ಹಂಗಿದ್ದಾರೆ ಹೀಗಿದ್ದಾರೆ ಯಾರು ನಿಂದ ಮಾಡಲ್ಲ. ಯಾಕೆ? ಅವರಲ್ಲಿ ಒಂದು ಶಕ್ತಿ ಇದೆ. ಹೌದು. ಅವ್ರ ಹೆಸರು ಹೇಳಿದ್ರೆ ಸಾಕು. ಹೆಂಗ ರಾಮನಿಗೆ ಬಗ್ಗೆ ಏನು ವಿಚಾರ ಮಾಡಿದ್ರೆ ಆ ರಾವಣನು ರಾಮಮಯ ಆಗ್ಬಿಡ್ತಿದ್ದಂತೆ. ಹಂಗೆ ದುಡ್ಡರು ಕೂಡ ರಾಘವೇಂದ್ರ ಸ್ವಾಮಿ ಒಳಗೆ ಇದು ಬಂದ್ಬಿಡ್ತಾರೆ. ಅಂಥ ದಯಾಳುಗಳು, ಅಂಥ ಕೃಪಾಳುಗಳು. ಶ್ರೀಮಂತ್ ವೈಷ್ಣವ ಲೋಕ ಜಾಲಕ ಗುರು, ಶ್ರೀಮತ್ ಪರಿವ್ರಾಟ್ ಭರು, ಶಾಸ್ತ್ರೇ ದೇವ ಗುರು ಶ್ರುತಾಮೃತರು, ಪ್ರತ್ಯೋ ಗೋತ್ರ ಸ್ಪರುಹು, ಚೇತೋತೀತ ಶಿರುಹು, ತಥಾಜಿತ ವರುಹು, ಸತ್ಸೌಖ್ಯ ಸಂಪತ್ ಕರುಹು, ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್. ಯತಿರಾಟ್ ಅಂದ್ರೆ ಕುರಿಯ ಧ್ರುವ ಮಂಗಲಂ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಇಂಥ ಮಹಿಮರು ಗುರುಸಾರು. ಅವರು ಗರೀಬರೊಳಗೆ ಎಷ್ಟು ಜನ ಬರೋರಿಗೆ ಅಸ್ತವ್ಯಸ್ತ ಆಗುತ್ತೆ, ಜಾಗ ಇರಲ್ಲ, ತೊಂದರೆ ಇರುತ್ತೆ. ಜನರು ಅಲ್ಲಿದ್ದವ್ರು ಏನಾದ್ರು ತಾಮಸದಿಂದ ಮಾತಾಡ್ತಾರೆ. ಆದ್ರೂ ಅದನ್ನ ಲಕ್ಷ್ಯ ಕೊಡದೆ ಅಲ್ಲಿ ಬಂದಂತ ಭಕ್ತರ ಮೃತ್ತಿಗೆಯನ್ನು ತಲೆ ಮೇಲೆ ಹಚ್ಕೊಳ್ಳಿ, ನೀವು ಉದ್ಧಾರ ಮಣ್ಣರು. ಅಲ್ಲಿ ಉರುಳಾಡಿದ್ರೆ ಸಾಕು, ನಾವು ಉದ್ಧಾರ. ಅಲ್ಲಿ ಕೆಲವು ಸ್ಥಾನಾನೇ ಪೂಜ್ಯಂತೆ ಅಂತ ಶ್ರೀಮದಾಚಾರ್ಯ ಕಲಿಯುವುದು ಸ್ಥಾನಕ್ಕೆ ಪ್ರಧಾನ. ಆ ಸ್ಥಾನದಲ್ಲಿ ಬಂದ್ರೆ ಸಾಕು, ನಾವು ಪುನಂತು ಮಾಂ ದೇವ ಜನ, ಪುನಂತು ಮನಸಾ ಧಿಯ, ಪುನಂತು ವಿಶ್ವ ಭೂತಾನಿ ಚಾತವೇದ ಪುರಿ ಮಾಂ ಮತ್ತು ವೇದ ಹೇಳುತ್ತೆ. ಪವಿತ್ರ ಮಾಡಬೇಕು ಅಂತ ಪವಿತ್ರ ಆಗಬೇಕಂತ ತುಂಗಭದ್ರಾ ದಂಡದಲ್ಲಿ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಹಣದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನಿಯ ಕವಿತಾ ಸಂಗೀತ ಭಾರತ ವಿಪ್ರ ಕ್ಷತ್ರ ವಿಳಂಗ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಅಂತ ರಾಘವೇಂದ್ರ ಸ್ವಾಮಿ ನಾನು ವಂದನೆ ಮಾಡ್ತೇನೆ ಅಂತ ಅಪಣಾಚಾರ್ಯ ಮಂಗಳಾಶ್ವರ. ರಾಘವೇಂದ್ರ ಸ್ವಾಮಿಗಳು ಹೇಗೆ ಋಷಿಗಳು ಅರ್ಥಶಾಸ್ತ್ರಜ್ಞರು. ಋಷಿಗಳು ಅಂದ್ರೆ ಎಲ್ಲವೂ ಅಡವಿಯಲ್ಲಿ ಕುತ್ಕೊಂಡು ಜಪ ಮಾಡ್ಕೊಂಡು ಕೂಡುವಂತ ನಾನು ತಿಳ್ಕೊಂಡಿದ್ದೀನಿ. ಮುನಿಗಳು ಅಂತ ಅವರು ಅರ್ಥಶಾಸ್ತ್ರಜ್ಞರು. ಎಲ್ಲ ಜನರಿಗೂ ಸರಿಯಾಗಿ ಸಕಾಲಕ್ಕೆ ದುಡ್ಡು ಬರಲಿ ಅಂತ ಆ ಆಲೋಚನೆಯನ್ನು ಹಿಂದಿನ ಕಾಲದ ಎಲ್ಲ ಋಷಿಗಳಿಗೂ
ಒಂದು ಉದಾಹರಣೆ ಬೇಕಾದ್ರೆ ಕಾರ್ತಿಕ್ ಮಾಸ ಬಂತು, ಒಂದು ತಿಂಗಳು ದೀಪ ಹಚ್ಚಿ ಅಂತ ಹೇಳಿ ಪುರಾಣಗಳಲ್ಲಿ. ಹ್ಮ್ ದೀಪ ಹಚ್ಚಲಿಕ್ಕೆ ಏನ್ ಬೇಕು? ಮಣ್ಣಿನ ಪ್ರಣತೆ ಬೇಕು, ಮಣ್ಣಿಂದು ಹೌದು. ದೀಪದ. ಕುಂಬಾರನಿಗೆ ಲಾಭ ಆಗುತ್ತೆ, ಹ್ಮ್ ಅದಕ್ಕೆ ಎಣ್ಣೆ ಬೇಕು, ಎಣ್ಣೆ ಗಾಣದವ್ರಿಗೆ ಲಾಭ ಆಗುತ್ತೆ. ಅದಕ್ಕೆ ಹತ್ತಿ ಬೇಕು, ಹ್ಮ್ ಹತ್ತಿ ಕೃಷಿಕರಿಗೆ ಲಾಭ ಆಗುತ್ತೆ. ಲಾಭ. ಇದರಂತೆ ಅನೇಕ ವ್ರತಗಳನ್ನು ಇಟ್ಟಿದ್ದಾರೆ. 12 ತಿಂಗಳು ಒಂದೊಂದು ಜನರಿಗೆ ಆ ಲಾಭ ಆಗಲಿ, ಆ ಕರ್ಮಗಳಿಗೆ ಕ್ರಿಯಾ ಮಾಡಿದಂತವರಿಗೆ. ರಾಘವೇಂದ್ರ ಸ್ವಾಮಿಗಳು ಅರ್ಥಶಾಸ್ತ್ರಜ್ಞ, ಕೇವಲ ವೇದಾಂತ ಒಂದೇ ಅಧ್ಯಯನ ಮಾಡ್ತಾರೆ. ಎಷ್ಟು ರಾಘವೇಂದ್ರ ಸ್ವಾಮಿ ಮಠ ಇದನೋ ಅಲ್ಲಿ ಹೂ ಕಟ್ಟುವವರಿಗೆ, ಬಾಳೆ ಎಲೆ ಕೊಡೋರಿಗೆ, ಕಿರಾಣಿ ಸಾಮಾನು ಕೊಡೋರಿಗೆ, ಗಾಡಿ ವಾಹನಗಾರರಿಗೆ, ಕೆಲಸ ಮಾಡಿದವರಿಗೆ, ಅಲ್ಲಿ ಪಾದರಕ್ಷೆ ಬಿಡೋರಿಗೆ, ಇಲ್ಲಿರ್ತಕ್ಕಂತ ಎಷ್ಟೋ ಮೃಗ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಎಷ್ಟು ಅನ್ನ ಹಾಕ್ತಾರೋ, ಯಾವ ರೀತಿ ಅರ್ಥಶಾಸ್ತ್ರ ಆಯ್ತು. ಒಂದು ಮಠ ಇರ್ತದ್ರೆ ಎಷ್ಟು ಜೊತೆಗೆ ಅಂತದ್ದು ಬೆಂಗಳೂರಲ್ಲಿ 4 ಮಠ ಇದೆ, ದೊಡ್ಡ ದೊಡ್ಡ ಊರಲ್ಲಿದೆ. ಆರಾಧನೆ ಬಂದು ಸಾಕು, ಎಲ್ಲರೂ ಅರ್ಥದ ಒಂದು ಅನುಕೂಲ ಆಗುತ್ತೆ. ಜ್ಞಾನ ಕೊಡೋರು, ಭಕ್ತಿ ಕೊಡೋರು, ಅರ್ಥ ಕೊಡೋರು, ಮತ್ತು ನಮ್ಮ ಸನ್ಮಾರ್ಗದಲ್ಲಿ ದುರ್ಮಾರ್ಗ ನೃತ್ಯ ಸನ್ಮಾರ್ಗ ಸ್ಥಾಪಕಾನ, ದುರ್ಮಾರ್ಗದಿಂದ ನನ್ನ ದೂರ ಮಾಡಿ ಎಷ್ಟು ಜನರು ಈಗ ಕುಡಿಯೋದು ಬಿಟ್ಟಿದ್ದಾರೆ, ರಾಘವೇಂದ್ರ ಸ್ವಾಮಿ ಎಷ್ಟು ಜನರು ಹೆಂಡತಿ ಹೊಡೆದು ಬಿಟ್ಟಿದ್ದಾರೆ, ಎಷ್ಟು ಜನರು ಇಸ್ಪೇಟ್ ಆಡೋದು ಬಿಟ್ಟಿದ್ದಾರೆ, ಎಷ್ಟು ಜನರು ಒಂದು ದೀಕ್ಷಾ ತಗೊಂಡಿದ್ದಾರೆ. ದೀಕ್ಷಾ ಅಂದ್ರೆ ಏನು? ಯಾವ್ದೋ ಒಂದು ಬಟ್ಟೆ ಹಾಕೊಂಡಿದ್ದೀನಿ, ಮಾಲೆ ಹಾಕೊಂಡಿದ್ದೀನಿ, ದೀಕ್ಷಾ ಅಲ್ಲ. ದಕ್ಷ ಆ 3 ಅಕ್ಷರ ಇದೆ. ದೀಯತೆ ಈಶ್ವರ ಜ್ಞಾನಂ, ಯಾವನು ಯಾರಿಗೆ ಈಶ್ವರ ಜ್ಞಾನ ಕೊಡ್ತಾನ. ಕ್ಷೀಯತೆ ಪಾಪ ಪಂಜರ, ಪಾಪಗಳ ಸಮುದಾಯ ಸುಟ್ಟೋಗುತ್ತೋ ಆ ದೀಕ್ಷಾ. ಆಪ್ಯಾಯತೆ ವೈಷ್ಣವ ಜ್ಞಾನಂ, ದೀಕ್ಷಾ 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 ಇತಿ ಉಚ್ಯತೆ ಉದೈ. ದೀಕ್ಷಾ ಅಂತ ಜಪ ಮಾಡ್ತೇವೆ, ಮಾಲೆ ಹೇಳೋದು ತಿಳಿಸೋದು, ಎಲ್ಲೆಲ್ಲೋ ಮಾತಾಡೋದು ಜಪ. ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶನ. ಜನ್ಮ ಬರಬಾರ್ದು, ಪಾಪಗಳು ನಾಶ ಆಗ್ಬೇಕು. ಆ ಮೂಲ ಮಂತ್ರವನ್ನು ಗುರುಗಳಿಂದ ಉಪದೇಶಿಸಿಕೊಳ್ಬೇಕು. ಅದನ್ನ ಜಪ ಭಕ್ತಿಯಿಂದ ಮಾಡ್ತಾರೆ, ಅದಕ್ಕೆ ಜಪ ಅಂತ. ನಮ್ಮ ಬೆರಳುಗಳು ಜಪಕ್ಕಿಲ್ಲ ಈಗ, ನಮ್ಮ ಬೆರಳುಗಳು ಬತ್ತಿ ಮಾಡೋಕ್ಕಿಲ್ಲ ಈಗ, ನಮ್ಮ ಬೆತ್ತಗಳು ಗ್ರಂಥ ಬರೆಯೋಕ್ಕಿಲ್ಲ ಈಗ, ನಮ್ಮ ಬೆರಳುಗಳು ರಂಗೋಲಿ ಹಾಕ್ಲಿಕ್ಕಿಲ್ಲ. ನಮ್ಮ ಬೆರಳುಗಳು ಅವನು ಹೀಗೆ ಅಂತ ತೋರ್ಸಕ್ಕಿದೆ. ಮೊಬೈಲ್ ಅಕಾಲ ಅಪಮೃತಿ ಅಂತ ಇದೆ ಮೊಬೈಲ್ಗೆ, ಅಲ್ಲೇ ನಮ್ ಬೆರಳು ಹೋಗ್ತಾ ಇದೆ, ಅಲ್ಲೇ ನಮ್ ಬೆರಳು ಹೋಗುತ್ತೆ. ಅದಕ್ಕೆ ದೇವತೆಗಳು ವರ ಕೊಡೋದ್ರೆ ಹಾಕಿ ಕೊಡ್ತಾರೆ. ಯಾವ್ದೋ ಒಂದು ತಾಮಸ ಆಹಾರ ತಿನ್ನೋದು, ಯಾವಾಗಲೂ ಸುಳ್ಳು ಹೇಳೋದು, ಯಾವಾಗಲೂ ಮಂದಿನ ತಲೆ ಹೊಡೆಯೋದು, ಮನೆಯೊಳಗೆ ಹೆಗಳ. ದೇವತೆಗಳ ಅನುಗ್ರಹ ಮಾಡೋದ್ರೆ ಅಷ್ಟು ಸುಲಭ ಅಲ್ಲ. 1000 ವರ್ಷ ಜಪ ಮಾಡಿದಂತ ಋಷಿಮುನಿಗಳಿಗೆ ದೇವತೆಗಳು ಒಲಿತಾ ಇದ್ದಿಲ್ಲ. ಅಂತದ್ದು ನೀನು ಋತಂತಪಃ, ಸತ್ಯಂತಪಃ, ಶಮಸ್ತಪಃ, ದಾನಂತಪಃ, ಯಜ್ಞಂತಪಃ ಇವೆಲ್ಲ ಮಾಡು, ಅವ್ನು ಕೊಡ್ತಾನೆ. ಅದ್ರ ಆನಂದನೇ ಬೇರೆ. ಸಾಗುದು ನೋಡಿ ಹೇಳ್ಕೊಡ್ತಾರೆ. ಖಂಡಿತ ಉಪನಿಷತ್ತ ಖಂಡಿತ. ಇಂತಹ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಕಷ್ಟಗಳ ದಿನಗಳು ಹೇಗಿದ್ವು, ಅವರು ಹೇಗೆ ಮೂಲತಃ ಎಲ್ಲಿಂದ ಅನ್ನೋದನ್ನ ಸಂಕ್ಷಿಪ್ತವಾಗಿ ಆಚಾರ್ಯ ತಿಳಿಸಿದ್ರು. ಅದರಲ್ಲಿ ಮುಖ್ಯವಾಗಿ ನಾವು ಬಡತನ, ಆ ಒಂದು ಕುಟುಂಬದ ಜವಾಬ್ದಾರಿ, ಮತ್ತೆ ಗುರು ಸೇವೆ, ಮಧ್ವರಾಯರ ಒಂದು ಸೇವೆ, ಇವೆಲ್ಲ ಸಮತೋಲನ ಮಾಡ್ಕೊಂಡು ರಾಯರು ಅವರ ಜೀವನ ನಡೆಸ್ಕೊಂಡ್ ಬಂದ್ರು. ಹಾಗೆ ಅವರು ಅನ್ನಕ್ಕೂ ಕಷ್ಟ ಕೂಡ ಇದ್ರು ಕೂಡ ಆ ದಿನಗಳಲ್ಲಿ ರಾಯರು ದೇವ್ರ ಮೇಲೆ ನಂಬಿಕೆನ ಬಿಡ್ಲಿಲ್ಲ. ಅನ್ನ ಇಲ್ಲ ಬಿಡು, ಯಾಕೆ ದೇವ್ರ ನೆನಿಬೇಕು, ಕಷ್ಟಗಳು ಬಂದವೆ ದೇವ್ರನ್ನ ಯಾಕೆ ನೆನಿಬೇಕು ಅಂದ್ರೆ, ನಾವು ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ನಾನು ಕೂಡ ಅನ್ಕೊಳ್ತೇನೆ, ಅಯ್ಯೋ ಇಷ್ಟೊಂದು ಕಷ್ಟ ಬರ್ತಾ ಇದೆ, ನಾನು ಯಾಕೆ ದೇವ್ರನ್ನ ಪೂಜೆ ಮಾಡ್ಬೇಕು ಅಂದ್ರೆ, ಪ್ರತಿಫಲ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಇಂಥ ಮಾತುಗಳು ಬರ್ತವೆ. ನಾವೇನಾನು ಪಾದಕ್ಕೆ, ಭಗವಂತನ ಪಾದಕ್ಕೆ ಹೋಗ್ತೇವೆ ಅಂದ್ರೆ ನಮ್ಮ ಖಂಡಿತ ಇವೆಲ್ಲ ಜ್ಞಾಪನ ಬರಲ್ಲ. ನೀನು ಕೊಡದೆ ಇರು, ನಾವು ನಿನ್ನನ್ನು ಪೂಜಿಸ್ತೇವೆ, ನಿನ್ನ ಸ್ಮರಣೆ ಮಾಡ್ತೇವೆ. ಆ ಭಗವಂತ ಏನ್ ಹೇಳಿಲ್ವಲ್ಲ ನನ್ನನ್ನು ಪೂಜೆ ಮಾಡಿಸೋದ ಅಂತ ಹೇಳಿ. ನಾವಾಗಿ ನಮ್ಮ ಒಂದು ಸದ್ಗತಿಗೋಸ್ಕರ, ಒಂದು ಜ್ಞಾನಕ್ಕೋಸ್ಕರ, ನಮ್ಮ ಒಳಿತಿಗೋಸ್ಕರ ಕೂಡ ನಾವು ಪೂಜೆಯನ್ನ ಮಾಡ್ತೇವೆ ಹೊರತು ಭಗವಂತ ಯಾವಾಗ ಕೂಡ ಒಂದು ಕಟ್ಟಿಟ್ ಮಾಡಿಲ್ಲ, ನೀನ್ ಮಾಡ್ಲೇಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅಂತಹ ಒಂದು ಜೀವನದ ಒಂದು ಸಮತೋಲನ ಮಾಡಿ ರಾಯರು ನಮಗ್ ಸಿಕ್ಕಿದ್ದಾರೆ. ಅವರೊಂದು ಆದರ್ಶ ನಮಗೆ ಖಂಡಿತ. ಅಂತಹ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಸಿಕ್ಕಿರೋದು ನಮ್ಮ ಮರುಸಾಲಿಯ ಅಂಬಯ್ಯ ರಾಮಾಚಾರ್ಯರ ಒಂದು ನಮ್ಮ ಪುಣ್ಯ. ಇಂತಹ ಒಂದು ಮಾಹಿತಿಗಳನ್ನ ಮತ್ತಷ್ಟು ನಾವು ಅವರಿಂದ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಇನ್ನು ಒಂದು ಸಂಚಿಕೆಯನ್ನ ಮುಗಿಸೋಣ. ಸೊ ಇಂತಹ ವಿಷಯಗಳು ನಮ್ಮ ಆಚಾರ್ಯರಿಂದ ಮತ್ತಷ್ಟು ಬರ್ತಾ ಇದೆ. ತಾವು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಪ್ರತಿಯೊಂದು ಜ್ಞಾನವನ್ನ ಪಡಿಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ಸತ್ಯಧರ್ಮದ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಸರ್ವೋತ್ತಮವಾಯಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ.
ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.